ಕಾಯಿ ಹಾಲು ಇಷ್ಟ ಆಗಲ್ಲ ಅನ್ನೋದಾದರೆ ನೀವು ಟೀ ಕಾಫಿ ಬಳಸ್ಕೊತೀರಲ್ಲ ಅದೇ ಹಾಲು ಯೂಸ್ ಮಾಡ್ಬೋದು, ಇಲ್ಲ ಅಥವಾ ಮೊಸರು ಯೂಸ್ ಮಾಡ್ಬೋದು. ಮೂರರಲ್ಲಿ ಯಾವುದಾದ್ರು ಯೂಸ್ ಮಾಡ್ಬೋದು. ತುಂಬ ಟೇಸ್ಟಿ ಕೊಡುತ್ತೆ ಇದು ಕಾಯಿ ಹಾಲು, ಅದಕ್ಕೆ ನಾನು ಕಾಯಿ ಹಾಲೇ ಬಳಸಿದ್ದೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿಯಲ್ಲಿ ಚಿಕನ್ ಬಿರಿಯಾನಿ ಮಾಡಿದ್ದೀನಿ ನಾನು ಬಾಸುಮತಿ ಅಕ್ಕಿಯಲ್ಲಿ. ತುಂಬ ಟೇಸ್ಟಿಯಾಗಿ ಬಂದಿದೆ. ಈಗ ಆಯಿಲ್ ಇಟ್ಟಿದ್ದೀನಿ, ಇಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಇದರೊಳಗಡೆ 1 ಸ್ಪೂನ್ ತುಪ್ಪ ಹಾಕ್ಕೊತೀನಿ. ಬೆಣ್ಣೆ ತೊಗೊಬಂದು ಮನೆಯಲ್ಲೇ ಕರಗಿಸಿರುವಂಥ ತುಪ್ಪ, ಅದು ಮನೆಯಲ್ಲೇ ಮಾಡ್ಕೊಂಡಿದ್ದೀವಿ ಅದು ಬೆಣ್ಣೆ ತುಪ್ಪನ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ, ಜಿಂಜಿ ಗಾರ್ಲಿಕ್. ಈಗ ಪಲಾವ್ ಎಲೆ ಹಾಕ್ಕೊಳ್ಳೋಣ, ಒಂದು ಅರ್ಧ ಸಾಕು. 1 ಪೀಸು ಚಕ್ಕೆ ಹಾಕ್ಕೊಳ್ಳೋಣ. 4ರಿಂದ 5 ಲವಂಗ ಹಾಕ್ಕೊಳ್ಳೋಣ. ಈಗ 1 kg ನಾನು ಚಿಕನ್ ತೊಗೊಂಡಿದ್ದೀನಿ. ಇವಾಗ ಇದನ್ನು ಉರಿಯೋಕ್ಕೆ ಹಾಕ್ತಾಯಿದ್ದೀನಿ. ಉಟ್ಕೊಳ್ಳೋಣ ಚೆನ್ನಾಗಿ, ನೀರು ತುಂಡುವರೆಗೂ ಉರಿಬೇಕು ಇದನ್ನು. ನೋಡಿ, ಇವಾಗ ಎಲ್ಚಿ ಹಿಂಗೆ ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಹಿಂಗೆ ಹಾಕ್ತಾಯಿದ್ದೀನಿ ನಾನು. ನೋಡಿ, ಇದು ಮಂದೆ ಎಲ್ಲ ಚೆನ್ನಾಗಿ ಕರಗತ್ತೆ. ಮಂದ ಆಗಿಸ್ಕೊಡಲ್ಲ, ಇದು ನೀರಿನಂಶ ಚೆನ್ನಾಗಿ ಆಗುತ್ತೆ. ನೋಡಿ, ಕಲ್ಲುಪ್ಪು ಹಾಕೋತಾ ಇದ್ದೀನಿ ಇವಾಗ ನಾನು. ಆಮೇಲೆ ಟೇಸ್ಟ್ ನೋಡ್ಕೊಂಡು ಹಾಕೊಳ್ಳೋಣ. ಇವಾಗ 1/4 ಸ್ಪೂನ್ದಷ್ಟು ಅಷ್ಟು ಪುಡಿ ಹಾಕೋತಾ ಇದ್ದೀನಿ. ಬನ್ನಿ ಇವಾಗ ಐಟಮ್ಸ್ ಹೇಳ್ತೀನಿ. ಇದು ಹಸಿರು ಮೆಣಸಿಕಾಯಿ 7ರಿಂದ 8 ಮೆಣಸಿಕಾಯಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು, ಇದನ್ನು 2 ಮಿಕ್ಸ್ ಮಾಡಿ ಒಂದು ಅರ್ಧ ಕಟ್ಟಷ್ಟು ಇಟ್ಕೊಂಡಿದ್ದೀನಿ. ಇದು ಮೆಂತ್ಯ ಸೊಪ್ಪು ಒಂದು ಅರ್ಧ ಕಟ್ಟಷ್ಟು ಇಟ್ಕೊಂಡಿದ್ದೀನಿ. ಟೊಮೊಟೊ ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಆನಿಯನು, ಇದನ್ನು ಕೂಡ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಹಸಿ ಕಾಯಲ್ಲಿ ಆಡಿಸ್ಕೊಂಡು ಹಾಲು ತೆಗೆದು ಇಟ್ಕೊಂಡಿದ್ದೀನಿ. ಇದು ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ಇವಾಗ ಮೆಂತ್ಯ ಸೊಪ್ಪು ಹಾಕ್ತೀನಿ. ಇದು ಚೆನ್ನಾಗಿ ಕಹಿ ಅಂಶ ಹೋಗ್ಬೇಕಲ್ಲ, ಉಟ್ಕೋಬೇಕು ಚೆನ್ನಾಗಿ. ಈಗ ಬನ್ನಿ ಕೊತ್ತಂಬರಿ, ಪುದೀನ ಸೊಪ್ಪು ಹಾಕೊಳ್ಳೋಣ. ಇವಾಗ ಇದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೆ ಫ್ರೈ ಮಾಡ್ಕೊಳ್ಳೋಣ ಇದನ್ನು. ನೋಡಿ, ಇವಾಗ ಎಲ್ಲ ನೀರು ಇದು ಸುಂಡಿದೆ. ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಇವಾಗ ಪೇಸ್ಟ್ ಹಾಕೊಳ್ಳೋಣ ಬನ್ನಿ. ಇವಾಗ ಇದು ಆನಿಯನ್ ಪೇಸ್ಟ್ ಹಾಕೋತಾ ಇದ್ದೀನಿ. ಮತ್ತು ಇದು ಟೊಮೊಟೊದು ಪೇಸ್ಟ್ ಹಾಕೋತಾ ಇದ್ದೀನಿ. ಇದನ್ನ ಇವಾಗ ಫ್ರೈ ಮಾಡೋಣ ಸ್ವಲ್ಪ. ನೋಡಿ, ಅರ್ಧ ಸ್ಪೂನ್ ಗರಂ ಮಸಾಲೆ ಹಾಕ್ಕೊಳ್ಳೋಣ. ಪೆಪ್ಪರ್ ಪೌಡ್ರ್ ಹಾಕೊಳ್ಳೋಣ. ನೋಡಿ, 1 ಸ್ಪೂನಷ್ಟು ಕಸ್ತೂರಿ ಮೇಥಿ ಹಾಕೊಳ್ಳೋಣ. ನೋಡಿ, ಇವಾಗ ಬಾಸುಮತಿ ಅಕ್ಕಿ ಆಲ್ರೆಡಿ ಹಾಕಿದ್ದೀನಿ. ಇವಾಗ ಕಾಯಿ ಹಾಲು ಹಾಕ್ಕೊಳ್ಳೋಣ. ಇವಾಗ ಕೆಲವರು ನಂಗೆ ಕಾಯಿ ಹಾಲು ಇಷ್ಟ ಆಗಲ್ಲ ಅನ್ನೋದಾದರೆ ನೀವು ಟೀ ಕಾಫಿ ಬಳಸ್ಕೊತೀರಲ್ಲ ಅದೇ ಹಾಲು ಯೂಸ್ ಮಾಡ್ಬೋದು, ಇಲ್ಲ ಅಥವಾ ಮೊಸರು ಯೂಸ್ ಮಾಡ್ಬೋದು. ಮೂರರಲ್ಲಿ ಯಾವುದಾದ್ರು ಯೂಸ್ ಮಾಡ್ಬೋದು. ತುಂಬ ಟೇಸ್ಟಿ ಕೊಡುತ್ತೆ ಇದು ಕಾಯಿ ಹಾಲು, ಅದಕ್ಕೆ ನಾನು ಕಾಯಿ ಹಾಲೇ ಬಳಸಿದ್ದೀನಿ. ಇವಾಗ ನೋಡಿ, ಸರ್ವ್ ಮಾಡ್ಕೊಂಡಿದ್ದೀನಿ ಪ್ಲೇಟ್ಗೆ. ತುಂಬ ಚೆನ್ನಾಗಿ ಕಾಣ್ತಿದೆ, ತುಂಬ ಲುಕ್ಕಾಗಿ ಕಾಣ್ತಿದೆ. ಟೇಸ್ಟ್ ಹೇಗಿದೆ ನೋಡೋಣ ಬನ್ನಿ. ವಾವ್, ಸೂಪರಾಗಿದೆ ಟೇಸ್ಟು. ನಿಮ್ಮ ಮನೆಯಲ್ಲೂ ಮಾಡಿ ಟೇಸ್ಟ್ ನೋಡಿ. ತುಂಬ ಟೇಸ್ಟಿಯಾಗಿದೆ. ಮನೇಲಿ ಮಾಡ್ಕೊಳ್ಳೋವಂಥದ್ದು, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ತುಂಬ ಚೆನ್ನಾಗಿದೆ. ಬಾಸುಮತಿ ಆಗಲಿ ನೀವು ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಬಂದಿದೆ, ಅಷ್ಟೇ ರುಚಿಕರವಾಗಿ ಬಂದಿದೆ. ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.